ಇವತ್ತಿನ ಗಣೇಶೋತ್ಸವದ ಶೋಭಾಯಾತ್ರೆಯ ಕುರಿತು ಪರಮ ಪೂಜ್ಯ ಬಸವಮೂರ್ತಿ ಮಾದರ ಚಿನ್ನ ಸ್ವಾಮೀಜಿಗಳು 2 ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೇವೆ. ನಮ್ಮ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ಗೋವಿಂದ್ ಕಾರಜೋಳ ಸಾಹೇಬರಲ್ಲಿ, ಸಿದ್ಧಾರ್ಥ ಅವರಲ್ಲಿ, ಉಮೇಶ್ ಅವರಲ್ಲಿ, ಹನುಮಂತೇಗೌಡರಲ್ಲಿ ಮತ್ತೆ ವಿಧಾನ ಪರಿಷತ್ ಸದಸ್ಯರಾದ ನವೀನ್ ಅವರಲ್ಲಿ ಸೇರಿರುವಂತಹ ಅಪಾರ ಸಂಖ್ಯೆಯ ನಮ್ಮ ಮಧ್ಯ ಕರ್ನಾಟಕದ ಎಲ್ಲ ಗಣೇಶೋತ್ಸವದ ಸದ್ಭಕ್ತರಲ್ಲಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಕೆಲವರಿಗೆ ಮಾತ್ರ ಗೊತ್ತಿದೆ ಕಳೆದ 3 ದಿನಗಳಿಂದ ಚಿತ್ರದುರ್ಗದ ಉತ್ಸವಕ್ಕೆ ಏನೇನು ಅಡಚಣೆಗಳಾಯಿತು ಅಂತೇಳಿ. ಆದರೂ ಕೂಡ ಗಣೇಶನನ್ನ ನಂಬುವವರು, ನಂಬದೇ ಇರುವವರು ಹಿಂದೆನೂ ಇದ್ರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಆದ್ರೆ ಈ ಗಣೇಶೋತ್ಸವಕ್ಕೆ ಒಂದು ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರ ಏನೇ ಅಡೆತಡೆ ಬಂದರೂ ಕೂಡ ಇದು ಸುಗಮವಾಗಿ ನಡೆಯುತ್ತೆ ಚಿತ್ರದುರ್ಗದಲ್ಲಿ ಅನ್ನುವಂಥದ್ದಕ್ಕೆ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನೀವೆಲ್ಲರೂ ಕೂಡ ಸೇರ್ಪಡೆಯಾಗಿದ್ದೀರಿ. ನಾವು ಕೇಳುವಂಥದ್ದಿಷ್ಟೇ, ಚಿತ್ರದುರ್ಗದಲ್ಲಿ ಒಂದು ದಿವಸ ವರ್ಷಕ್ಕೊಮ್ಮೆ ಎಲ್ಲ ಜಾತಿ ಮತ ವರ್ಗಗಳನ್ನು ಮರೆತು ಒಂದು ಕಡೆ ಸೇರ್ಕೊಡುವ ಮೂಲಕ ಒಂದು ಸಾಂಸ್ಕೃತಿಕ ಉತ್ಸವವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಶೋಭಾಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಸಮಿತಿಯವರು ಮುಂದಾಗ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ನಮ್ಮ ಅಧಿಕಾರಿಗಳಿಗೆ ಅಥವಾ ಆಡಳಿತ ವರ್ಗದವರಿಗೆ ಮತ್ತೆ ನಮ್ಮ ಚಿತ್ರದುರ್ಗದ ಎಲ್ಲ ಬಾಂಧವರಿಗೆ ಈ ಉತ್ಸವ ಮಧ್ಯ ಕರ್ನಾಟಕದ ಉತ್ಸವವಾಗಿ ನಿರಂತರವಾಗಿ ನಡೆಯೋದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಿ. ಇಷ್ಟು ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ.